ಸುಮ್ಮನೆ ಕೆಲಸ ಕಿತ್ಕೋತೀನೋ? 100 ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಊರಲ್ಲಿರೋರ್ ಬಟ್ಟೆನೆಲ್ಲ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕವಳೆ ಎತ್ತಂಗ್ ಮಾಡ್ಲಿಲ್ಲ. ನನ್ನ ಹೆಸರು ವಾಷಿಂಗ್ ದಾದಾ MBBS ಅಲ್ಲ. ನಂದೇನು ಕಿತ್ಕೊಳಕ್ಕಾಗಲ್ಲ, ಹೋಗಲ್ಲ. ಮಳವಳ್ಳಿ ಅಣ್ಣ ಯಾರು? ಬುದ್ಧಿದೇನ್ರು ಅವನಿಂದ ಹೋಗ್ತಿದ್ರಲ್ಲ. ದೇವ್ರು ತೋರ್ತೀನಿ ಅಂತ 100 ರೂಪಾಯಿ ಕೊಟ್ಟಿದ್ದಾನೆ ಕಣೆ ಅವನು. ಅವನೇನ್ ತೋರಿಸ್ತಾನ ಪುಟ್ಕಾಸಿ. ದೇವ್ರು ತೋರ್ಸಿಲ್ಲ ಅಂದ್ರೆ 200 ರೂಪಾಯಿ ವಾಪಸ್ ಬರಕ್ ಕೊಡ್ತೀನಿ ಅಂತ ಹೇಳಿದಾನ ಅವನು. ಹೌದಾ? ಹಂಗ ನಾನು ಬರ್ತೀನಿ. ಮದುವೆ ಆದವರಿಗೆ ಮತ್ತೆ ಮಕ್ಕಳಿಗೆ ಮಾತ್ರ ದೇವ್ರು ಕಾಣಿಸುತ್ತೆ ಅಂತೆ. ನಿನ್ ಮದ್ವೆ ಆಗಿದ್ಯಾ? ಆಗಿಲ್ಲ ತಾನೆ, ಮತ್ತೆ ನಿನ್ಗೆಲ್ಲ ದೇವ್ರು ಕಾಣ್ತಾನೆ. ನೀನೇನು ಮಾತು ಕೇಳ್ತೀಯ? ದೇವಾ ಇಳಿದು ಬಾ, ಇಳಿದು ಬಾ. ಇಲ್ಲೇ ನೋಡ್ತಾ ಇದ್ದೀರಿ ದೇವ್ರು ಅಲ್ಲಿ ಇಳಿದು ಬಾ. ಬಾಬಂತ ಸಿಡಿದು ಬಂಡೆ ಬುಡದಿಂದ ಬಾವಲಿ ಅಂತ ನುಸುಳಿ ಬಾ. ಎಗರಿ ಬಾ. ಎಷ್ಟು ಬಿಡಯ್ಯ, ದೇವ್ರನ್ನು ಕಾಣ್ತಾನೆ ಇಲ್ಲ. ಲೋ ಶಿಷ್ಯ ತಗೊಳ, ದೇವ್ರನ್ನ ನೋಡಕ್ ಅದೃಷ್ಟ ಇಲ್ದೇ ಇರೋರ್ನೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರೋ. ಓಡ್ಸೋ ಪರಮಾತ್ಮ, ನಿನ್ನ ದರ್ಶನ ಮಾಡ್ದೆ ಅರ್ಧದಲ್ಲಿ ಹೋದವ್ರಿಗೆ ಮಧ್ಯರಾತ್ರಿ ನಾಗಪ್ಪ ಮನೆಗೆ ನುಗ್ಗಿ ಎದ್ದ ಮೇಲೆ ಕೂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ. ದೇವಾ ಅಯ್ಯೋ, ನೀನ್ ಬಂದೇ ಬರ್ತೀಯ ಅಂತ ಹೇಳಿದ್ರು ಈ ಕೋತಿ ನನ್ ಮಕ್ಳು ನಂಬ್ತಾರ ಇಲ್ವಲ್ಲಪ್ಪ. ತಂದೆ ನೀನ್ ಭಾನುವಾರ ಫ್ರೀ ಅಂತ ನಂಗೆ ಚೆನ್ನಾಗಿ ಗೊತ್ತಂತೆ. ನಮ್ಮಿಬ್ರು ಬಾಂಧವ್ಯ ಏನು ಅಂತ ಈ ಕೋತಿನ ಮಕ್ಳಿಗೆ ಹೇಳ್ತಂದೆ. ನಿನಗೇನಾದ್ರು ದೇವ್ರು ಕಾಣ್ತಾ ಇದ್ದಾನೇನು? ಇಲ್ವಲ್ಲ ದೊಡ್ಡ, ದೇವರೇ ಕಾಣಿಸ್ತಾ ಇಲ್ಲ. ದೇವ್ರ ಕಾಣಿಸ್ತಾ ಇಲ್ಲ. ಪರಮಾತ್ಮ ಏನಪ್ಪ, ಯಾರಿಗೂ ಕಾಣಿಸ್ಕೊಳ್ತಾ ಇಲ್ವಂತೆ? ಏನಂತಪ್ಪ? ಮಹಾಜನ್ರೆ, ಯಾರ ಹೆಂಡತಿ ಪತಿವ್ರತೆನೋ ಅಂತವರಿಗೆ ಮಾತ್ರ ನಮ್ಮ ಪರಮಾತ್ಮ ಕಾಣಿಸ್ಕೊತಾನಂತೆ. ಯಾರ ಹೆಂಡತಿ ಪತಿವ್ರತೆ ಅಲ್ವೋ ಅಂತ ಗಂಡಂದ್ರಿಗೆ ನನ್ನ ಪರಮಾತ್ಮ ಕಾಣಿಸ್ಕೊಳ್ಳಲ್ಲ ಅಂತ ಈಗ ತಾನೇ ಮೆಸೇಜ್ ಮೂಲಕ ಪಸರ್ ಮಾಡುವನೆ. ದೇವ್ರು ಚಿಕ್ಕ ಅಲ್ಲ, ದೇವ್ರು ಪರಮಾತ್ಮ ಮೆಸೇಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗುರು. ಹಂಗೆ ನಿಂತ್ಕೋರು ಎಲ್ಲ ನೋಡ್ಕೊಂಡ್ಬಿಟ್ಟೆ. ನಿಂಗೆ ತಲೆಗಿಲ್ಲ ಕೆಟ್ಟಾಯ್ತಾ? ಅಲ್ಲಿ ದೇವ್ರೇ ಕಾಣ್ತಾ ಇಲ್ಲ. ಗಟ್ಟಿಯಾಗಿ ಹೇಳ್ಬಿಡು, ಎಲ್ರು ನಿಮ್ಮಮ್ಮನ್ ತಪ್ಪು ತಿಳ್ಕೊತಾರೆ. ಕಾಣಿಸ್ತಾನೆ, ಹೆಂಗೆ ಹೇಳಿ ನಾನು? ಇನ್ನೊಂದು